ನಮಸ್ಕಾರ ಕರ್ನಾಟಕ. ತುಂಬಾ ದಿವಸ ಆಯ್ತು, ಒಂದ್ 2-3 ದಿವಸ ಆಗೋಯ್ತು ವಿಡಿಯೋಗಳು ಮಾಡಕ್ಕಾಗ್ಲಿಲ್ಲ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು. ಏನಪ್ಪಾ ಅಂದ್ರೆ, ಡ್ರೋನ್ ಪ್ರತಾಪ್ ಅವರು ಅವರ ಕಂಪ್ನಿ ಮುಚ್ಬಿಟ್ರಂತೆ, ಹೌದಾ ಅಣ್ಣ ಅಂತ. ಮತ್ತೆ ಅವ್ರಿಗೇನೋ ಬ್ಯಾಡ್ ಕಮೆಂಟ್ಸ್ಗಳು ಹಾಕ್ತಿದ್ರಂತೆ ಇನ್ಸ್ಟಾದಲ್ಲಿ. ಆ ಬ್ಯಾಡ್ ಕಮೆಂಟ್ಸ್ ಹಾಕ್ದವ್ರಿಗೆ ಒಂದು ದೊಡ್ಡ ಧನ್ಯವಾದಗಳು. ಮತ್ತೆ ಯಾರ್ಯಾರಿಗೆ ಡೌಟ್ ಇದೆ, ದಿನ ಬಿಡಿ ಕಂಪ್ನಿ ಮುಚ್ಚಿಬಿಟ್ಟಿದ್ದಾರೆ, ಬದನೆಕಾಯಿ ಮುಚ್ಚಿಬಿಟ್ಟಿದ್ದಾರೆ ಅಂತ ಈ ಬೋಳಿ ಮಕ್ಕಳು ಎಲ್ಲ ಸುಮ್ಮನೆ ಸುಳ್ಳು ಹಬ್ಬಸ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕುಟ್ಟೋದು ಏನೇನೋ ಹೇಳೋದು ಇರ್ತದಲ್ಲ. ನಾನು RR ನಗರಕ್ಕೆ ಬಂದ್ಬಿಡ್ರಿ, ಡ್ರೋನ್ ಆರ್ಕ್ ಅಂತ ಒಂದು ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಅವನ ದಿನ ಬಿಡಿ ಅಲ್ಲೇ ಕರ್ಕೊಂಡೋಗಿ ಬಿಡುತ್ತೆ ಗುರು. ಅಲ್ಲಿ ಬಂದ್ಬಿಟ್ಟು ಕಂಪ್ನಿ ಮುಚ್ಚಿದ್ಯಾ, ತೆಗ್ದಿದ್ಯಾ, ಏನ್ ವರ್ಕ್ ಮಾಡ್ತಿದ್ದಾರೆ, ಏನು ಎತ್ತ ಎಲ್ಲ ಬಂದು ಅಲ್ಲೇ ನೇರವಾಗಿ ಅವ್ರ ಹತ್ರನೇ ಕೇಳ್ರಿ. ಸುಮ್ಮನೆ ಇನ್ಸ್ಟಾದಲ್ಲೆಲ್ಲ ಯಾಕೆ ಸುಮ್ಮನೆ ಕಟ್ಟು ಕತೆಗಳನ್ನ ಕಟ್ತೀರಾ? ಅವರಿಗೆ ಇವಾಗ ಎಲ್ಲ ಕಡೆಯಿಂದ ಆರ್ಡರ್ಸ್ ಬಂದಿದೆ, ಮಾಡ್ತಿದ್ದಾರೆ. ಅವರು ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ಇದರಲ್ಲಿ ಬಂದು ನಾನು ಇದು ಮಾಡ್ತಾ ಇದ್ದೀನಿ ನೋಡ್ರಿ, ನಾನು ಅದು ಮಾಡ್ತಾ ಇದ್ದೀನಿ ನೋಡ್ರಿ ಅಂತ ಹೇಳಕ್ಕಾಗಲ್ಲ ಗುರು. ಸುಮ್ಮನೆ ಇಲ್ಲಿ ಕಿತ್ತೋದ್ ನನ್ನ ಮಕ್ಕಳು ಒಂದಷ್ಟು ಜನ ಇರ್ತಾರೆ, ಕೀಳಕ್ಕೆ ಕೆಲಸ ಇರಲ್ಲ. ಏನು ಮಾಡ್ತಾರೆ, ಬರೀ ಇನ್ನೊಬ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ನೆಗೆಟಿವ್ ಆಗಿ ಹೇಳೋದು, ಕೀಳಕ್ಕೆ ಕೆಲಸ ಇರಲ್ವಲ್ಲ. ಅದಕ್ಕೆ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಂಥವ್ರ ಬಗ್ಗೆ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಪ್ಪಸ್ಕೂತ್ ಬದನೆಕಾಯು, ಅವ್ರ ಕಂಪ್ನಿ ಮುಚ್ಚಿಲ್ಲ, ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ಇನ್ನೂ ಪ್ರಾಜೆಕ್ಟ್ಗಳು ಜಾಸ್ತಿ ಸಿಕ್ಕಿದೆ, ಕೆಲ್ಸದ ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ಕೆಲಸ ಮಾಡ್ತಿದ್ದಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಗುರು. ಮತ್ತೆ ಸ್ನೇಹಿತರೆ, ಇಂಥ ನನ್ನ ಮಕ್ಕಳ ಬಗ್ಗೆ ನೀವೇನು ಹೇಳ್ತೀರಾ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕೊಟ್ರಿ. ಮತ್ತೆ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.